ನಮಸ್ಕಾರ ವೀಕ್ಷಕರೇ, ಮಯೂರ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಇದು ಸುದ್ದಿ ಸಾರ. ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಭೀಕರ ರಸ್ತೆ ಅಪಘಾತವಾಗಿ ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಚಿಕ್ಕನಹಳ್ಳಿಯ ಬಳಿ ನಿರ್ಮಾಣವಾಗ್ತಾ ಇರುವಂತಹ ನೂತನ ಬ್ರಿಡ್ಜ್ ಮೇಲೆ ರಸ್ತೆ ಅಪಘಾತವಾಗಿದ್ದು ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಘಟನೆ ಸಂಭವಿಸಿದೆ. ಈ ಕಾರಣಕ್ಕೆ ಸ್ಥಳದಲ್ಲಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಈ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ವಿಜಯನಗರದ ಕೂಡ್ಲಿಗಿ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಸಕ ಹೊಕ್ಕಿ ಶ್ರೀ ಶ್ರೀನಿವಾಸ ಚಾಲನೆಯನ್ನು ಕೂಡ ನೀಡಿದರು. ದಿವಂಗತ ಮಾಜಿ ಶಾಸಕ ಶ್ರೀ ಹೊಕ್ಕಿ ಬೊಮ್ಮಣ್ಣನವರ ಸ್ಮರಣಾರ್ಥ ಏರ್ಪಡಿಸಿರುವಂಥ ಈ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ ಇದಾಗಿದ್ದು, ಉಚಿತ ಆರೋಗ್ಯ ಶಿಬಿರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರು ಕೂಡ ಭಾಗಿಯಾಗಿದ್ದರು. ಕಣ್ಣು, ಕಿವಿ, ಮೂಗು, ಕೀಲು, ಮೂಳೆ ಸೇರಿದಂತೆ ನುರಿತ ವೈದ್ಯರಿಂದ ಉಚಿತ ತಪಾಸಣೆ ಇದ್ದು, ಬಡ ಮತ್ತು ಮಧ್ಯಮ ವರ್ಗದ ಕೂಡ್ಲಿಗಿಯ 10ಕ್ಕೂ ಹೆಚ್ಚು ಹಳ್ಳಿಗಳಿಂದ ಉಚಿತ ಚಿಕಿತ್ಸೆಗಾಗಿ ಜನರು ಕೂಡ ಆಗಮಿಸಿದ್ರು. ವಿಶ್ವ ಪ್ರಸಿದ್ಧ ಹಂಪಿಗೆ ಭಾರತದಲ್ಲಿರುವ ಟರ್ಕಿಯ ರಾಯಭಾರಿ ಎಚ್.ಇ. ಫಿರಾಟ್ ಸುನೇಲ್ ಜೊತೆಗೆ ಹೈದರಾಬಾದ್ನ ಕೌನ್ಸಿಲ್ ಜನರಲ್ ಓರ್ವರ್ ಎಲ್ಮನ್ ಹೊಕ್ಕನ್ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವ ಸ್ಮಾರಕಗಳನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ದು, ವಿಜಯ ವಿಠಲ ದೇವಸ್ಥಾನದ ಸಂಗೀತ ಮಂಟಪದ ಕಂಬಗಳಿಗೆ ಇತ್ತೀಚೆಗೆ ಅಳವಡಿಸಿದಂಥ QR ಕೋಡ್ಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ಸ್ಕ್ಯಾನ್ ಮಾಡಿಕೊಂಡಿದ್ರು. ಇನ್ನು ಶಿಲೆಗಳ ಸಪ್ತಸ್ವರ ಸಂಗೀತವನ್ನು ಆಲಿಸಿ ರಾಯಭಾರಿ ಖುಷಿಯನ್ನು ಕೂಡ ಪಟ್ಟಿದ್ದು, ವಿಠಲ ಬಜಾರ್, ಕಲ್ಲಿನ ರಥ, ಸಂಗೀತ ಮಂಟಪಗಳ ವಿವರಣೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಂದರೆ ಇತ್ತೀಚೆಗೆ ವಿಶ್ವ ಪ್ರಸಿದ್ಧಿ ಹಂಪಿಗೆ ಹೋಗ್ತಾ ಇರುವಂಥ ಸಂಖ್ಯೆಯು ಕೂಡ ಹೆಚ್ಚಾಗಿದೆ. ಅದರಲ್ಲಿ ಈಗ ಭಾರತದಲ್ಲಿರುವಂತಹ ಟರ್ಕಿಯ ರಾಯಭಾರಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ವಿಶೇಷತೆಗಳನ್ನು ಆಲಿಸಿ ಇತ್ತೀಚೆಗಷ್ಟೇ ಅಳವಡಿಸಿರುವಂಥ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಅದರಲ್ಲಿ ಬರುವಂತಹ ಒಂದು ಸಂಗೀತಗಳನ್ನು ಕೂಡ ಆಲಿಸಿ ಖುಷಿಯನ್ನು ಪಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಕಾಡಾನೆಗಳು ಪ್ರತ್ಯಕ್ಷವಾಗಿರುವಂಥ ಘಟನೆ ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ಬೆಳಕಿಗೆ ಬಂದಿದೆ. ಅನ್ನದಾತರು ಬೆಳೆದಂಥ ಬೆಳೆಗಳನ್ನು ಗಜಗಳು ನಾಶ ಮಾಡಿದ್ದು, ಅಂಬಿಗರಹಳ್ಳಿ ಗ್ರಾಮದ ಬಳಿ ಬೆಳೆದಂಥ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿವೆ. ಅಡಿಕೆ, ತೆಂಗು, ಬಾಳೆ, ಭತ್ತ ಸೇರಿದಂತೆ ಇನ್ನೂ ಹಲವು ಬೆಳೆಗಳ ನಾಶವಾಗಿದ್ದು, ಆನೆಗಳ ದಾಂಧಲೆಗೆ ಅನ್ನದಾತರು ಕಂಗಾಲಾಗಿದ್ದಾರೆ. ಜೋಡಿ ಆನೆಗಳನ್ನು ಕಾಡಿಗೆ ಅಟ್ಟುವಂತೆ ರೈತರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯಾದ್ಯಂತ ವರುಣಾರ್ಭಟ ಜೋರಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿಯೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಕಳೆದ 24 ಗಂಟೆಗಳಿಂದ
ರಾಮನಗರ ಜಿಲ್ಲೆಯಾದ್ಯಂತ ಜಿಟಿಜಿಟಿ ಮಳೆ ಸುರಿತಾ ಇದ್ದು, ತಮಿಳುನಾಡು ವಾಯುಭಾರ ಕುಸಿತವಾಗಿರುವಂತಹ ಹಿನ್ನೆಲೆ ಸೈಕ್ಲೋನ್ ವಾತಾವರಣ ಈಗಾಗಲೇ ನಿರ್ಮಾಣ ಕೂಡ ಆಗಿದೆ. ಜಿಟಿಜಿಟಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಸ್ಥಳೀಯರಿಗೆ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಹೊರಡಲು ವರುಣ ಅಡ್ಡಿ ಬಂದಿದ್ದಾನೆ. ಸಾರ್ವಜನಿಕರು ಮಳೆಗೆ ಬೇಸತ್ತಿದ್ದಾರೆ. ಕಬ್ಬು ತುಂಬಿದ ಲಾರಿ ಹಾಗೂ ಕಾರಿನ ನಡುವೆ ಅಪಘಾತವಾಗಿ 4ವರಿಗೆ ಗಂಭೀರ ಗಾಯವಾಗಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಉತ್ತಂಬಳ್ಳಿ ಗ್ರಾಮದ ಸೇತುವೆ ಬಳಿ ನಡೆದಿದೆ. ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಗಾಯಾಳುಗಳನ್ನು ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಈ ಕುರಿತು ಅಗರ ಮಾಂಬಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಾಜ್ಯದಲ್ಲಿ ಮಳೆಯ ಅಬ್ಬರ ಅತಿಯಾಗಿದ್ದು, ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಪೆಂಗಲ್ ಚಂಡಮಾರುತ ಅಪಾರ ಎಫೆಕ್ಟ್ ಅನ್ನು ಬೀರಿದೆ. ಗಡಿ ಜಿಲ್ಲೆಯಲ್ಲಿ 2 ದಿನಗಳಿಂದ ನಿರಂತರ ಮಳೆ ಹಿನ್ನೆಲೆ ಸಾರ್ವಜನಿಕರು ಹೊರಬರದೇ ಇರುವಂತಹ ಸ್ಥಿತಿ ಕೂಡ ಉಂಟಾಗಿದೆ. ಮಳೆಗೆ ಇಲ್ಲಿಯ ಜನರ ಜೀವನ ಅಸ್ತವ್ಯಸ್ತವಾಗಿದ್ದು, ಗಡಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ರಜೆಯನ್ನು ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ವರುಣಾರ್ಭಟ ಜೋರಾಗಿದ್ದು, ಚಾಮರಾಜನಗರದಲ್ಲಿ ಪೆಂಗಲ್ ಚಂಡಮಾರುತ ಭಾರೀ ಎಫೆಕ್ಟ್ ಅನ್ನು ಬೀರಿದೆ. ಪೆಂಗಲ್ ಚಂಡಮಾರುತ ಎಫೆಕ್ಟ್ ಹಿನ್ನೆಲೆ ಮಲೆ ಮಹದೇಶ್ವರ ಬೆಟ್ಟದ ಗುಡ್ಡ ಕುಸಿತವಾಗಿದೆ. ಇದಿಷ್ಟಲ್ಲದೆ ಬಂಡೆ ಮರಗಿಡಗಳು ಉರುಳಿವೆ. ಈ ಕಾರಣಕ್ಕೆ 4 ತಾಸು ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸಾರ್ವಜನಿಕರಿಗೆ ಓಡಾಟದ ಸಮಸ್ಯೆ ಕೂಡ ಎದುರಾಗಿತ್ತು. ತಡರಾತ್ರಿ ಸುರಿದ ಮಳೆಗೆ ಇಲ್ಲಿಯ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಮತ್ತು ಸಿಬ್ಬಂದಿಗಳು ಮರ ಬಿದ್ದ ಸ್ಥಳಕ್ಕೆ ಆಗಮಿಸಿ ರಸ್ತೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಟ್ರಾಫಿಕ್ ಜಾಮ್ ಹಿನ್ನೆಲೆ ಪೊಲೀಸರಿಂದ ತೆರವು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು. ಕುರಿಗಳ ಮೇಲೆ ಲಾರಿ ಹರಿದು 8 ಕುರಿಗಳು ಸಾವನ್ನಪ್ಪಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಕ್ರಾಸ್ ಬಳಿ ನಡೆದಿದೆ. ವ್ಯಾಪಾರಸ್ಥ 52 ಕುರಿಗಳನ್ನು ಮಾರುಕಟ್ಟೆಗೆ ತರ್ತಾ ಇದ್ದಂಥ ವೇಳೆ ಹುಣಸಗಿ ಮಾರುಕಟ್ಟೆಗೆ ಬರ್ತಾ ಇದ್ದಂಥ ಕುರಿ ಹಿಂಡಿನ ಮೇಲೆ ಲಾರಿ ಹರಿದಿದೆ. ಚಾಲಕ ನಿದ್ದೆ ಮಂಪರಿನಲ್ಲಿ ಕುರಿ ಹಿಂಡಿನ ಮೇಲೆ ಲಾರಿಯನ್ನು ಹರಿಸಿದ್ದ. ಈ ಘಟನೆ ಕಂಡ ಪೊಲೀಸರು ಲಾರಿ ಸಮೇತ ಚಾಲಕನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಕುರಿತು ಹುಣಸಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಕುರಿ ಇದಾವ
ಏಸು ಏಸು ಕುರಿ ಇದಾಗ ಯಾರು ಹೊಡೆದದ್ದು ಯಾರು ಲಾರಿಯಾರ? ಎಷ್ಟು ಗಂಟೆಗೆ ಆಗಿದೆ ಅದು? 6:30. ಗಾಡಿ ಎಲ್ಲೈತಿ ಲಾರಿ? ಏನು ಕುರಿ ವ್ಯಾಪಾರ ಮಾಡಿದ್ರೆ ನೀವು? ಈಗ ಎಷ್ಟು ಕುರಿ ನಿಮ್ಗೆ ಲಾಸ್ ಆಗಿದ್ದು? 8. ಸುಮಾರು ಎಷ್ಟು ಲಾಸ್ ಆಗ್ಬೋದು 8 ಕುರಿ? ಒಂದು ಕುರಿಗೆ ಮಹಿಳಾ ಶೌಚಾಲಯಕ್ಕೆ ಆಗ್ರಹಿಸಿ ಸ್ಥಳೀಯ ಮಹಿಳೆಯರು ಪ್ರತಿಭಟನಾ ನಡೆಸಿರುವಂತಹ ಘಟನೆ ವಿಜಯನಗರದ ಅನಸಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿನ ನಿವಾಸಿ ಮಹಿಳೆಯರು ಡಿಸೆಂಬರ್ 2ರಂದು ಸಾಮೂಹಿಕ ಮಹಿಳಾ ಶೌಚಾಲಯಕ್ಕೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗವನ್ನು ಜಡಿದು ಧರಣಿಯನ್ನು ಕೈಗೊಂಡಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿ ಒಬ್ಬರಿಂದಲೇ ಸಾಮೂಹಿಕ ಮಹಿಳಾ ಶೌಚಾಲಯವನ್ನು ನಿವೇಶನ ನುಂಗೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದ್ದಾರೆ. ಸಾಮೂಹಿಕ ಸಾರ್ವಜನಿಕ ಮಹಿಳಾ ಶೌಚಾಲಯ ನಿರ್ಮಾಣ ಶೀಘ್ರವೇ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಹಗರಿಬೊಮ್ಮನಹಳ್ಳಿ ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶೀಘ್ರವೇ ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿ ಸ್ಥಳೀಯ ಮಹಿಳೆಯರು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪಂಚಾಯತಿ ವತಿಯಿಂದ ಶೌಚಾಲಯ ಬೇಕೇ ಬೇಕು. ಧಿಕ್ಕಾರ ಹಾಕದ್ನ ಬೇಸ್ ಕ್ಲೀನಾಗಿ ಹಾಕಮ್ಮ ಗಲೆಗಲ್ಲಿಂದ ಹಾಕಮ್ಮ ನೀ ಕೈ ಬಿಡಮ್ಮ ತೋರಿಸಿ ಅವ್ರಿಗೆ ಹಾಕಿಸಿ ಅವ್ರು ಯಾರು ಸುಮ್ಮನೆ ಇರ್ಬೇಕಾದ ಕಾರಣ ಎಲ್ಲ ಎಸ್, ಇದಾಗಿತ್ತು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್, ನಿಖರ ಸುದ್ದಿ, ಪ್ರಖರ ಮಾಹಿತಿಗಾಗಿ.